Hello, my dear friends and my dear students. Welcome to our YouTube channel, Civil with Sudhir. ಅಂದ್ರೆ ತುಂಬಾ ಮಾಡಿ ಜೈ ಎನ್ ಎಚ್ ಕೆ ಕಟ್ ಆಫ್ ಮಾಡಿ ಅಂತ ಎಲ್ಲಾ ಕಡೆಯಿಂದ 1000 ಮೆಸೇಜ್ ಬಂದಿತ್ತೆ. ಆಯ್ತಾ, 1000 ಮೆಸೇಜ್ ಬಂದಿದೆ. ಬಟ್ ಯಾರು ಕಟ್ ಆಫ್ ಏನಂತಂದ್ರೆ ಮಾರ್ಕ್ಸ್ ನ ಕರೆಕ್ಟ್ ಆಗಿ ಶೇರ್ ಮಾಡಲಿಲ್ಲ. ಸೊ ಆದ್ರೂ ಏನಂತಂದ್ರೆ ಆಮೇಲೆ ನಾನು ಏನ್ ಮಾಡಿದೆ ಅಂತಂದ್ರೆ ತುಂಬಾ ಜನಕ್ಕೆ ತುಂಬಾ ಸ್ಟೂಡೆಂಟ್ಸ್ಗೆ ಹೇಳಿದೆ ಮಾರ್ಕ್ಸ್ ನ ಸೆಂಡ್ ಮಾಡಿ ಅಂತ. ತುಂಬಾ ಜನ ಕಳಿಸಿದ್ರು, ಎಕ್ಸೆಲ್ ಶೀಟ್ ಕಳಿಸಿದ್ರು. ಎಲ್ಲಾನು ಕನ್ಸಿಡರ್ ಮಾಡಿ ಅದರ ಬಗ್ಗೆ ಅನಾಲಿಸಿಸ್ ಮಾಡಿ ಇವತ್ತು ಈ WRD NHK ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಮಾಡ್ತಾ ಇರೋದು ನಾನು. ಆಯ್ತಾ, ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಆಯ್ತಾ, ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಯಾಕೆ ಇಷ್ಟು ಜಾಸ್ತಿ ಬಂತು, ಯಾಕೆ ಇಷ್ಟು ಕಮ್ಮಿ ಬಂತು ನಿಮ್ಗೆ ಗೊತ್ತಾಗೋದಿಲ್ಲಲ್ಲ. ಸೊ ಅದನ್ನು ತಿಳಿಸ್ಕೊಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೊ ಇದು 1:3 ಕಟ್ ಆಫ್ ಇದೆ. ಫಸ್ಟಲ್ಲೇ ಹೇಳ್ತಾ ಇರೋದು ಇದು 1:3 ಕಟ್ ಆಫ್. ಇದು ಫೈನಲ್ ಕಟ್ ಆಫ್ ಅಲ್ಲ. 1:1 ಕಟ್ ಆಫ್ ಯಾರು ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಅದು ತುಂಬಾ ಪ್ಯಾರಾಮೀಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು 1:3 ಕಟ್ ಆಫ್ ಇದೆ. ಇದು ಎಕ್ಸ್ಪೆಕ್ಟೆಡ್ ಇದೆ, ಚೇಂಜ್ ಆಗುತ್ತೆ, ಕಮ್ಮಿನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು. ಎಕ್ಸ್ಪೆಕ್ಟೆಡ್ ಇದೆ, ಫೈನಲ್ ಅಂತ ಹೇಳೋದಿಲ್ಲ. ನಾನೇನು ಅಫಿಷಿಯಲ್ ಯಾವುದೋ ಒಂದು KPSC ಬರೋಲ್ಲ ನಾನು ಹೇಳೋಕ್ಕೆ. ಸೊ ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ತುಂಬಾ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಅದು ಕೇಳ್ತಾ ಇರೋದು ಇದೊಂದು. ಸೊ ಒಂದು ಶಾಕಿಂಗ್ ಟ್ರೆಂಡ್ಸ್ ಇದೆ. ಸ್ವಲ್ಪ ಟ್ರೆಂಡ್ಸ್ ಏನೇನಿದೆ ಅದ್ರ ಬಗ್ಗೆನೂ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ರೈಟ್, ಸೊ ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಟೆಲಿಗ್ರಾಮ್ ಚಾನಲ್ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ, ನೀವು ಜಾಯ್ನ್ ಆಗ್ಬೋದು. ಆಯ್ತಾ, ಅಲ್ಲಿ ನಿಮಗೆ ಬೇಕಾದರೆ ಪರ್ಸನಲ್ ಮೆಸೇಜು ಏನೋ ಡೌಟ್ ಇದ್ದರೆ ನಾನು ನಿಮಗೆ ರಿಪ್ಲೈ ಮಾಡಿ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ರೈಟ್, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಏನಂತಂದ್ರೆ, ಈಗ ಸ್ವಲ್ಪ ಜನ ಕೇಳ್ತಾರೆ ಯಾವ ಒಂದು ಪ್ಯಾರಾಮೀಟರ್ಸು ಅಥವಾ ಏನೋ ಒಂದು ಬೇಸಿಸ್ ಇಟ್ಕೊಂಡು ನೀವು ಕಟ್ ಆಫ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಸೊ ಅವ್ರಿಗೆ ಫಸ್ಟ್ ಆನ್ಸರ್ ನಾನು ಹೇಳ್ತಾ ಇರೋದೇನೆಂದ್ರೆ, ಈ ಒಂದು 4-5 ಪಾಯಿಂಟ್ಸ್ನ ನಾನು ಕನ್ಸಿಡರ್ ಮಾಡಿಬಿಟ್ಟು ಈ ಒಂದು ಕಟ್ ಆಫ್ ಅನಾಲಿಸಿಸು ಕಟ್ ಆಫ್ನ ನಾನು ಹೇಳ್ತಾ ಇರೋದು. ಅದರಲ್ಲಿ ಫಸ್ಟ್ ಏನಂತಂದ್ರೆ ಪ್ರೀವಿಯಸ್ ಇಯರ್ ಕಟ್ ಆಫ್. ಆಯ್ತಾ, ಸೇಮ್ ಎಲ್ಲ ಪ್ರೀವಿಯಸ್ ಇಯರ್ ಯಾವುದು JE ಕಟ್ ಆಫ್ ಏನು ಬಂದಿದೆ. ಆಯ್ತಾ, ನಂಬರ್ ಆಫ್ ಪೋಸ್ಟ್ ಎಷ್ಟಿತ್ತು, ಆಮೇಲೆ ಅದ್ರ ಕಟ್ ಆಫ್ ಏನಿತ್ತು ಅದನ್ನು ನಾನು ನೋಡಿದ್ದೀನಿ, ಅದನ್ನು ಅನಾಲಿಸಿಸ್ ಮಾಡಿದ್ದೀನಿ. ಅದಾದ್ಮೇಲೆ ಈ ಕಟ್ ಆಫ್ನ ಡಿಸೈಡ್ ಮಾಡಿದ್ದೀನಿ. ಇದು ಫಸ್ಟ್ ಪ್ಯಾರಾಮೀಟರ್. ರೈಟ್, ಸೆಕೆಂಡ್ ಒನ್ ಏನಂತಂದ್ರೆ ಲೆವೆಲ್ ಆಫ್ ಪೇಪರ್ ಯಾವುದು WRD JE. ಆಯ್ತಾ, NHK ಏನು ಎಕ್ಸಾಮ್ ಆಗಿದೆ ಅಲ್ಲ, ರೈಟ್. ಸೊ ಅದ್ರದ್ದು ಲೆವೆಲ್ ಆಫ್ ಪೇಪರ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಷ್ಟು ಈಸಿನೂ ಇರಲಿಲ್ಲ, ಅಷ್ಟು ಮಾಡ್ರೇಟು ಇರಲಿಲ್ಲ. ರೈಟ್, ಈಸಿ ಟು ಮಾಡ್ರೇಟ್ ಅಂತ ಅನ್ಬೋದು. ಸ್ವಲ್ಪ ಈಸಿ ಇತ್ತು, ಸ್ವಲ್ಪ ಮಾಡ್ರೇಟ್ ಇತ್ತು. ಆಯ್ತಾ, ಸೊ ಇದು ಲೆವೆಲ್ ಆಫ್ ಪೇಪರ್. ಇದು ಸೆಕೆಂಡ್ ಪ್ಯಾರಾಮೀಟರ್ ನಾನು ಕನ್ಸಿಡರ್ ಮಾಡಿರೋದು. ಥರ್ಡ್ ಏನಂತಂದ್ರೆ ನಂಬರ್ ಆಫ್ ಪೋಸ್ಟ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಿವಿಲ್ ನಾನು ಹೇಳ್ತಾ ಇರೋದು 216 ಪೋಸ್ಟ್ ಇದೆ. ಬಟ್ ಇನ್ ಸರ್ವಿಸರ್ ಇದೆ. ಇನ್ ಸರ್ವಿಸರ್ ಬಗ್ಗೆ ನಾನು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇಲ್ಲ. ರೈಟ್, ಸೊ ಅದನ್ನ ಇಲ್ಲಿ ತರೋದು ಬೇಡ. ಓಕೆ, ಸೊ ಅವ್ರನ್ನ ಇಲ್ಲಿ ತರೋದು ಬೇಡ, ಅದನ್ನ ಸಪ್ರೇಟ್ ಆಗಿ ಬಿಟ್ಬಿಡೋಣ, ಅದನ್ನ ಬಿಟ್ಬಿಡಿ. ರೈಟ್, ಸ್ವಲ್ಪ ಜನ ಕೇಳ್ತಾ ಇದ್ದಾರೆ ಅದನ್ನ ಇದರಲ್ಲಿ ಆ್ಯಡ್ ಮಾಡ್ತಾರೆ. ಅದೆಲ್ಲ ನಮಗೆ ಪ್ರೆಸೆಂಟ್ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ, ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. ರೈಟ್, ಸೊ ನೆಕ್ಸ್ಟ್ ಏನಂತಂದ್ರೆ ಲಾಸ್ಟ್ 5 year ಅಲ್ಲಿ ಏನೇನು ಟ್ರೆಂಡ್ ಚೇಂಜ್ ಆಗಿದೆ, ಏನೇನು ಚೇಂಜ್ ಆಗ್ತಾ ಇದೆ ಅದೇ ಟ್ರೆಂಡ್. ಆಯ್ತಾ, ಯಾಕೆ ಕಟ್ ಆಫ್ ಮೊದಲು ಬೇರೆ ಇರ್ತಿತ್ತು, ಇವಾಗ ಬೇರೆ ಆಗ್ತಿದೆ. ಸೊ ಕ್ವಶನ್ ಪೇಪರು ಚೇಂಜ್ ಆಗ್ತಿದೆ. ಸೊ ಅದ್ರ ಪ್ರಕಾರ ಟ್ರೆಂಡ್ ಕಟ್ ಆಫ್ ಚೇಂಜ್ ಆಗುತ್ತೆ. ರೈಟ್, ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಂತಂದ್ರೆ ಸ್ಟೂಡೆಂಟ್ಸ್ ಯಾರ್ಯಾರು ಅಟೆಂಡ್ ಆಗಿದ್ದಾರೆ ನೋಡಿ ಎಕ್ಸಾಮು, ಅವರು ಆನ್ಸರ್ ಕೀ ಬಂದ್ಮೇಲೆ ನನಗೆ ಮಾರ್ಕ್ ಶೇರ್ ಮಾಡಿದ್ದಾರೆ. ಸೊ ಇದಕ್ಕೆ ಇನ್ನೊಂದು ಪ್ರೂಫ್ ಏನಂತಂದ್ರೆ ಪೋಲ್ ನಾನು ಹಾಕಿದ್ದೆ. ರೈಟ್, ಪೋಲ್ ಹಾಕಿದಾಗ ಪೋಲಲ್ಲಿ ಏನು ಮಾಡಿದ್ದಾರೆ, ಪೋಲ್ ಅಂತಂದ್ರೆ ಟೆಲಿಗ್ರಾಮಲ್ಲಿ. ಸೊ ಎಲ್ಲರೂ ತುಂಬಾ ತಪ್ಪು ಮಾರ್ಕ್ಸ್ನ ಶೇರ್ ಮಾಡಿದ್ದಾರೆ. ನಾನೇನಂದ್ರೆ ಈ ಅನಾಲಿಸಿಸ್ ಮಾಡೋಕೆ ಈ ಪೋಲ್ನ ನಾನು ಕನ್ಸಿಡರ್ ಮಾಡಿಲ್ಲ. ಕ್ಲಿಯರ್ ಆಗಿ ಹೇಳ್ತಾ ಇರೋದು, ಆ ಪೋಲ್ನ ನಾನು ಡಿಲೀಟ್ ಮಾಡಿದ್ದೀನಿ, ಅದು ವೇಸ್ಟ್ ಅಂತ ಅನಿಸ್ತು, ಅದಕ್ಕೆ ಬಿಟ್ಬಿಟ್ಟಿದ್ದೀನಿ. ರೈಟ್, ಸೊ ಇವೆಲ್ಲ ಪಾಯಿಂಟ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ನಾನು ಕಟ್ ಆಫ್ ಮಾಡಿರೋದು. ಈಗ ನೆಕ್ಸ್ಟ್ ಅದು ಮಾಡೋಕ್ಕಿಂತ ಮುಂಚೆ ಇದು ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಇದು ಏನಂತಂದ್ರೆ ನಮ್ಮದು ನೋಟಿಫಿಕೇಶನ್ ಬಂದಿರೋ ಡೇಟು 15/3/2024. ಇಲ್ಲಿ ನಂಬರ್ ಆಫ್ ಪೋಸ್ಟ್ ನೋಡಿ 2000 ಅಂತ ಇದೆ, 216 ಪೋಸ್ಟ್ ಇದೆ. ಕಿರಿಯ ಇಂಜಿನಿಯರ್ ಸಿವಿಲ್ ಇದೆ, ಆಮೇಲೆ ಇನ್ ಸರ್ವಿಸ್ ಇದೆ, ಇದನ್ನು ಬೇಡ ನಮಗೆ. ಇಲ್ಲಿ ಮೆಕ್ಯಾನಿಕಲ್ 26 ಪೋಸ್ಟ್ ಇದೆ, ಆಮೇಲೆ ಇನ್ ಸರ್ವಿಸು ಮೆಕ್ಯಾನಿಕಲ್ ಇದೆ, ಅದು ನಮಗೆ ಬೇಡ. ಸಹಾಯಕ ಗ್ರಂಥಪಾಲಕ ಈ 3 ಪೋಸ್ಟು ಇವೇನು ರೌಂಡ್ ಮಾಡಿದೆ ನೋಡಿ, ಇವು ಏನಂತ ಕನ್ಸಿಡರ್ ಮಾಡ್ಬೋದು. ಬಟ್ ನಾನಿಲ್ಲಿ ಇವಾಗ ನಾನು ನೋಡ್ಬಿಟ್ಟು ಮಾಡೋದು ಅಂತಂದ್ರೆ ಸಿವಿಲ್ ಮಾಡ್ತಾ ಇದ್ದೀನಿ. ಮೆಕ್ಯಾನಿಕಲ್ ನಾನು ಏನು ಕಟ್ ಆಫ್ ಇದೆ ನೋಡಿ, ಇದಕ್ಕಿಂತ ಸ್ವಲ್ಪ ಜಾಸ್ತಿ ಹೋಗ್ಬೋದು. ಯಾಕೆಂದ್ರೆ ಪೋಸ್ಟ್ ಕಮ್ಮಿ ಇದೆ, ಸೊ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆಯ್ತಾ, ನಾನು ಏನು ಇವಾಗ ಕಟ್ ಆಫ್ ಹೇಳ್ತೀನಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹೋಗುತ್ತೆ. ರೈಟ್, ಮೆಕ್ಯಾನಿಕಲ್ ಅವ್ರದ್ದು ಅದು ನೀವು ಅದ್ರ ಪ್ರಕಾರ ನೋಡಿಕೊಂಡು ನೀವು ಬರ್ತೀರಾ ಇಲ್ಲ 1:3 ಅಲ್ಲಿ ನಿಮಗೆ ಗೊತ್ತಾಗ್ಬಿಡುತ್ತೆ. ರೈಟ್,
ಸೊ ನೆಕ್ಸ್ಟ್ ಏನಂತಂದ್ರೆ ಫುಲ್ ಡೀಟೇಲ್ಸ್ ಒಂದು ಹಾಕಿದ್ದೀನಿ. ಇದು ನೋಟಿಫಿಕೇಶನ್ ಅಲ್ಲಿ ತಗೊಂಡ್ಬಿಟ್ಟು ನಾನು ನಿಮಗೆ ಇಲ್ಲಿ ಹಾಕ್ತಾ ಇರೋದು. ಅಂದ್ರೆ ಈ 216 ಪೋಸ್ಟ್ ಅಲ್ಲಿ, ರೈಟ್, ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ಈ 216 ಪೋಸ್ಟ್ ಅಲ್ಲಿ ಯಾವುದು ಎಷ್ಟು ಯಾವ ಕ್ಯಾಟಗರಿ ಎಷ್ಟಿದೆ. ಈಗ ಪರಿಶಿಷ್ಟ ಜಾತಿಗೆ ಎಷ್ಟು, ಪರಿಶಿಷ್ಟ ಪಂಗಡಗೆ ಎಷ್ಟು, ಅದರಲ್ಲೂ ಇತರ ಇದೆ, ಮಹಿಳೆ ಇದೆ, ಗ್ರಾಮೀಣ ಇದೆ, ಮಾಜಿ ಸೈನಿಕ, ಅಂಗವಿಕಲ, ಕನ್ನಡ ಮಾಧ್ಯಮ, ಆಯ್ತಾ, ಯೋಜನೆ ನಿರಾಶ್ರಿತರು, ತೃತೀಯ ಲಿಂಗಿ, ಒಟ್ಟು ಎಷ್ಟು 37 ಪೋಸ್ಟ್ ಈ ತರ ಡಿವೈಡ್ ಮಾಡ್ಕೊಂಡಿದ್ದಾರೆ. ಆಯ್ತಾ, ಪರಿಶಿಷ್ಟ ಜಾತಿಯಲ್ಲಿ ಪರಿಶಿಷ್ಟ ಪಂಗಡ 15 ಇದೆ, ಪ್ರವರ್ಗ 1ರಲ್ಲಿ 9 ಇದೆ, 2A ಅಲ್ಲಿ 32 ಇದೆ, 2B ಅಲ್ಲಿ 9 ಪೋಸ್ಟ್ ಇದೆ, 3A ಅಲ್ಲಿ 8 ಪೋಸ್ಟ್, ಇದರಲ್ಲಿ 10 ಪೋಸ್ಟ್. ಸೊ ಈ ತರ ನೋಡಿ, ಸಾಮಾನ್ಯ ಅಭ್ಯರ್ಥಿ 15 ಇದೆ, ರೈಟ್, ಮಹಿಳೆಗೆ 32 ಪೋಸ್ಟ್ ಇದೆ. ಸೊ ಇವು 96 ನೋಡಿ, ಬರೀ 96 ಏನಾದ್ರು ಸಾಮಾನ್ಯ ಇದರಲ್ಲೇ 32 ಮಹಿಳೆಯರಿಗೆ ಹೋಗಿದೆ. ಸೊ ಇದು ಏನಿದೆ, ಇದೆಲ್ಲ ಪೋಸ್ಟ್, ನಂಬರ್ ಆಫ್ ಪೋಸ್ಟ್ ಡೀಟೇಲ್ಸ್ ಇದೆ, ರೈಟ್. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ ಗೊತ್ತಾಗ್ಬೇಕು ತಾನೆ ನಿಮಗೆ. ಸುಮ್ಮನೆ ಕಟ್ ಆಫ್ ಕಟ್ ಆಫ್ ಕಟ್ ಆಫ್ ಕಟ್ ಆಫ್ ಒನಿಸ್ತೀವಿ ಏನು ಆ ಥರ ಹೇಳಿದ್ರೆ ಏನು ಗೊತ್ತಾಗುತ್ತೆ, ರೈಟ್. ಯಾರು ಹರಿಯಲ್ಲಿದ್ರೆ ಅವ್ರಿಗಿಲ್ಲ ಇದು ವಿಡಿಯೋ. ಸ್ವಲ್ಪ ಫಸ್ಟ್ ಅನಾಲಿಸಿಸ್ ಮಾಡ್ಕೋಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಕಟ್ ಆಫ್ ಸುಮ್ಮನೆ ಮಾಡೋದಿದೆಯಾ, ಅದನ್ನ ಕೆಲಸ ಏನು ಈಸಿನಾ, ರೈಟ್. ಸೊ ಈಗ ಅದು ಕಟ್ ಆಫ್ಗಿಂತ ಮುಂಚೆ ನಂದೊಂದು ಒಂದೇ ಒಂದು ನಿಮಿಷದಲ್ಲಿ ನಿಮಗೆ ಹೇಳ್ತೀನಿ. ಸ್ವಲ್ಪ ಜನಕ್ಕೆ ಪ್ರಾಬ್ಲಮ್ ಇರ್ತಾರೆ. ಇವಾಗ ಕರಿಯರ್ ಗೈಡೆನ್ಸ್ ನಾನು ಒಂದು ಸ್ಟಾರ್ಟ್ ಮಾಡಿರೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅದರಲ್ಲಿ ಏನಿದೆ ಅಂತಂದ್ರೆ, ನೀವು ಪ್ರೈವೇಟ್ ಜಾಬ್ ಮಾಡೋದಿದೆಯಾ, ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ 2 ವರ್ಷ 3 ವರ್ಷದಿಂದ ಮಾಡ್ತಾ ಇದ್ದೀರಾ, ಈಗ ಪ್ರೈವೇಟ್ ಜಾಬ್ಗೆ ಯಾವ ಥರ ಹೋಗೋಕೆ ಗೊತ್ತಿರೋದಿಲ್ಲ. ಸೊ ಆ ಥರದ್ದು ಏನಾದರೂ ನಿಮ್ಗೆ ಡೌಟ್ ಇದ್ದರೆ, ಮತ್ತೆ ನಿಮ್ಗೆ ಕನ್ಸ್ಟ್ರಕ್ಷನ್ ಕಂಪನಿ ಸ್ಟಾರ್ಟ್ ಮಾಡೋದಿದ್ರೆ ಯಾವ ಥರ ಮಾಡಬೇಕು, ಎಲ್ಲಿಂದ ಬಿಗಿನಿಂಗಿಂದ ಸ್ಟಾರ್ಟ್ ಯಾವ ಥರ ಮಾಡಬೇಕು, ಬೇರೆ ಏನಾದರೂ ಸಿವಿಲ್ ರಿಲೇಟೆಡ್ ಏನಾದರೂ MTech ಮಾಡಬೇಕಲ್ವಾ, ಅಥವಾ PhD ಮಾಡಬೇಕಲ್ವಾ, ಏನಾದರೂ ಡೌಟ್ಸ್ ಇರುತ್ತೆ ಸಿವಿಲ್ ಬಗ್ಗೆ, ಆಯಿತಾ, ಸಿವಿಲ್ ಇಂಜಿನಿಯರಿಂಗ್ ರಿಲೇಟೆಡ್ ಎನಿ ಡೌಟ್, ರೈಟ್, ಇದ್ರೆ ನಿಮ್ಗೆ ಗೈಡೆನ್ಸ್ ತಗೊಳ್ಳೋದಿದ್ರೆ ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ ಇದು, ಆಯಿತಾ. ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನೀವು ನಿಮಗೆ ಏನು ಗೈಡೆನ್ಸ್ ಬೇಕು ಅಂತ ಕೇಳ್ಬೋದು. ಕಾಲ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ, ಕಾಲ್ಸ್ ಯಾವುದು ಹೋಗೋದಿಲ್ಲ, ಆಯಿತಾ, ಬರೀ ಮೆಸೇಜ್ ಅಷ್ಟೇ, ರೈಟ್. ಮಾಡಿದ್ರೆ ನಿಮ್ಗೆ ಏನಂತಂದರೆ ಇಲ್ಲಿ ನಿಮಗೆ ಇದು ಪೇಯ್ಡ್ ಕನ್ಸಲ್ಟೇಷನ್ ಇರುತ್ತೆ. ನಿಮಗೆ 1 ಅವರ್ ನಾನು ಟೈಮ್ ಕೊಡ್ತೀನಿ. ಆ 1 ಅವರಲ್ಲಿ ನಿಮಗೆ ನಿಮ್ಮ ಡೌಟ್ನ ಕರೆಕ್ಟಾಗಿ ಕ್ಲಿಯರ್ ಮಾಡಿ ಒಂದು ಕ್ಲಾರಿಟಿ ಕೊಡ್ತೀನಿ, ಒಂದು ಗೈಡೆನ್ಸ್ ಬರುತ್ತೆ ನಿಮಗೆ ಲೈಫಲ್ಲಿ, ಆಯಿತಾ. ಪ್ರೈವೇಟ್ ಜಾಬ್ ಇರಲಿ, ಗೌರ್ಮೆಂಟ್ ಜಾಬ್ ಇರಲಿ, ಸಿವಿಲ್ ಕನ್ಸ್ಟ್ರಕ್ಷನ್, ಎನಿ ಒನ್, ರೈಟ್. ಸೊ ಈ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ದು ಏನಾದರೂ ಪ್ರಾಬ್ಲಮ್ ಇದೆ ನಮಗೆ ಶೇರ್ ಮಾಡ್ಕೋಬೋದು, ಪೇಯ್ಡ್ ಕನ್ಸಲ್ಟೇಷನ್, ರೈಟ್. ಸೊ ಬನ್ನಿ ಇವಾಗ ಕಟ್ ಆಫ್ ಹತ್ರ ಹೋಗೋಣ, ರೈಟ್. ಸೊ ಈಗ ನೋಡಿ, ನಿಮ್ಮ ಸ್ಕ್ರೀನ್ ಮೇಲೆ ಕಟ್ ಆಫ್ ಕಾಣಿಸ್ತಾ ಇದೆ ನೋಡಿ. ನಾನು ಒಂದೊಂದಾಗಿ ಹಾಕ್ಬೋದು, ಬಟ್ ಅದು ಏನೇ ಆದರೂ ಎಲ್ಲ ಇಲ್ಲೇ ಬಂದ್ಬಿಡುತ್ತೆ. ಈಗ ಇದು 1:3 ಕಟ್ ಆಫ್ ಇದೆ. ಟೋಟಲ್ ಮಾರ್ಕ್ಸ್ ಇದು 200 ಮಾರ್ಕ್ಸ್ ಇದೆ, ರೈಟ್. ಇಲ್ಲಿ ನೋಡಿ, ಇವಾಗ 150 × 120 ಅಂತ ನಾನು ಹೇಳ್ತಾ ಇರೋದು GMಗೆ, ರೈಟ್. ನಿಮ್ಗೆ ಗೊತ್ತಾ, ನನಗೆ ಎಕ್ಸೆಲ್ ಶೀಟಲ್ಲಿ ಸ್ಟೂಡೆಂಟ್ಸ್ ಕಳಿಸಿದ್ದಾರೆ, ಪರ್ಸನಲ್ ಆಗಿ ಕಳಿಸಿದ್ದಾರೆ. ಎಕ್ಸೆಲ್ ಶೀಟ್ ನೋಡಿದ್ರೆ ಅನ್ನಿಸ್ತಾ ಇದೆ ಸುಮ್ಮನೆ ಎಲ್ಲ ಫೇಕ್, ಸ್ವಲ್ಪ ಆಲ್ಮೋಸ್ಟ್ 50% ಫೇಕ್ ಇದೆ ಅದರಲ್ಲಿ, ಆಯಿತಾ. ಆಯಿತು, 50% ನಾನು ಕನ್ಸಿಡರ್ ಮಾಡ್ತೀನಿ ಕರೆಕ್ಟ್ ಆಗಿದೆ ಅಂತ. ಏನು 200ಗೆ 147 ಮಾರ್ಕ್ಸ್ ಇದೆ, 150 ಮಾರ್ಕ್ಸ್ ಇದೆ, ಅದೇನು ಅಷ್ಟು ತೊಗೊಳ್ತಾರ, ಸ್ವಲ್ಪ ಆಡ್ ಅನ್ನಿಸ್ತಾ ಇದೆ, ರೈಟ್. ಯಾಕೆ, ಎಕ್ಸೆಲ್ ಶೀಟ್ ನೋಡಿದಾಗ. ಅದೇ ನಾನು ಮಾರ್ಕ್ಸ್ ಶೇರ್ ಮಾಡಿ ಅಂದಾಗ ಆ ಮಾರ್ಕ್ಸೇ ಬರೋದಿಲ್ಲ, 128ಗಿಂತ ಜಾಸ್ತಿ ಯಾರು ಹೋಗ್ತಾನೆ ಇಲ್ಲ, ಗೊತ್ತಾಯ್ತಾ. ಸೊ ಈ ಥರ ಇರ್ರೆಗ್ಯುಲಾರಿಟಿ ತುಂಬ ಜಾಸ್ತಿ ಇದೆ. ಅದಕ್ಕೆ ನಾನು ಎಲ್ಲನೂ ಅನಾಲಿಸಿಸ್ ಮಾಡಿದಾಗ GMಗೆ ಇದು ಬರುತ್ತೆ 1:3 ಕಟ್ ಆಫು 115ರಿಂದ 120 ಬರ್ಬೋದು, ಆಯಿತಾ. ಮತ್ತು ಇದೂ ಮೊದಲೇ ಹೇಳ್ತೀನಿ, ಇದು ಫೈನಲ್ ಅಲ್ಲ, ಪ್ಲಸ್ ಆರ್ ಮೈನಸ್ ಆಗುತ್ತೆ, ಕಮ್ಮಿನೂ ಆಗ್ಬೋದು ಜಾಸ್ತಿನೂ ಆಗ್ಬೋದು. ಇದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅಂದರೆ ಏನು ಗೊತ್ತಾ, ಸ್ವಲ್ಪ ಜನ ಕನ್ಫ್ಯೂಸ್ ಆಗುತ್ತೆ. ಇದು ಏನು ಮಾರ್ಕ್ಸ್ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಲಾಸ್ಟ್ ಕ್ಯಾಂಡಿಡೇಟ್ದು, ಆಯಿತಾ. ಅಂದರೆ 115 ನೀವು GM ಇತ್ತಂದರೆ ನೀವು ಲಾಸ್ಟ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗೋರು, ಆಯಿತಾ. ಇದ್ರ ಕೆಳಗಡೆ ಬರೋದಿಲ್ಲ ಕಟ್ ಆಫು, ಮೇಲ್ಗಡೆ ಅಂದರೆ 115ರಿಂದ 130 ತೊಗೊಂಡವರೆಲ್ಲ ಇದರಲ್ಲೇ ಬಂದ್ಬಿಡ್ತಾರೆ, ರೈಟ್. ಅದನ್ನು ನಾವು ಕನ್ಸಿಡರ್ ಮಾಡೋದಿಲ್ಲ ಇಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಏನಿದ್ದಾರೆ ನಾನು ಅದ್ರ ಬಗ್ಗೆ ಹೇಳ್ತಾ ಇರೋದು, ಗೊತ್ತಾಯ್ತಾ. ಯಾಕೆಂದರೆ ಅದನ್ನು ಗೊತ್ತಿಲ್ಲ ಸ್ವಲ್ಪ ಜನಕ್ಕೆ. 115ರಿಂದ 120 GM, 2A 110ರಿಂದ 115 ಬರುತ್ತೆ, ಎಕ್ಸ್ಪೆಕ್ಟೆಡ್ ಬರ್ಬೋದು, ಆಯಿತಾ. 110ರಿಂದ 115 ಈ ರೇಂಜಲ್ಲಿ ಯಾರಿದ್ದೀರಾ, ಸೊ ನೀವು 1:3 ಬರ್ತೀರಾ ಆರಾಮಾಗಿ, ರೈಟ್. 1:3 ಬರ್ತೀರಾ, ನಾನು ಅದೇ ಹೇಳ್ತಾ ಇರೋದು, 1:1 ಅಲ್ಲ, 1:3. ಸೊ ಇದಿದೆ. 2B ಬಂದ್ಬಿಟ್ಟು, ಆಯಿತಾ. 2Bಯಲ್ಲಿ ಏನಂತಂದರೆ 108ರಿಂದ 110. ಸೊ ಇದು 2B ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ಕಮ್ಮಿ ಆಗ್ಬೋದು ಇದರಲ್ಲಿ ಕಟ್ ಆಫು, ಆಯಿತಾ. ಇದರಲ್ಲಿ ಇದು ಕಮ್ಮಿ ಆಗ್ಬೋದು, 108ಕ್ಕೆ 100ವರೆಗೂ ಬರ್ಬೋದು. ಇದು 1:3 ನಾನು ಹೇಳ್ತಾರೆ, ರೈಟ್. ಸೊ 3A ನೋಡಿ 105ಯಿಂದ 110, 3Bನೂ 100. ನೋಡಿ ಇಲ್ಲಿ ಏನಾಗುತ್ತೆ ಗೊತ್ತಾ, ಈ 3A ಮತ್ತು 3B ಕ್ಯಾಟಗರಿ ಯಾವ ಥರ ಇದೆ ಅಂದರೆ, 3A ಬಿಟ್ಬಿಡಿ, 3B ಒಂದೊಂದ್ಸಲ GM ಏನು ಬರ್ತಾ ಇದೆಯಲ್ಲ ಸೇಮ್ ಕಟ್ ಆಫು ಬರುತ್ತೆ ಒಂದೊಂದ್ಸಲ,
ರೈಟ್. ಅದನ್ನು ನೆನ್ಪಿಟ್ಕೊಳ್ಳಿ, ನಾನು ಇಲ್ಲಿ ಹಾಕಿರೋದು ಎಕ್ಸ್ಪೆಕ್ಟೆಡ್ ಇದೆ, ಬಟ್ ಈ 3B ಏನಿದೆ ಅಂದರೆ ಆಲ್ಮೋಸ್ಟ್ ಒಂದ್ಸಲ GM ಕಟ್ ಆಫ್ಗೂ ಅದಕ್ಕೂ ಏನೋ ಜಾಸ್ತಿ ಡಿಫ್ರೆನ್ಸ್ ಇರೋದಿಲ್ಲ, 1 ಮಾರ್ಕ್ಸ್ ಅರ್ಧ ಮಾರ್ಕ್ಸ್ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ, ಆಯಿತಾ. ಸೊ ಅದು 3Bನೂ ಯಾರಿದ್ದೀರಾ ಆ ಲೆವೆಲಲ್ಲಿ ಮಾರ್ಕ್ಸ್ ಇದೆ ಅಂತಂದರೆ ನೀವು 1:3 ಬರ್ತೀರಾ. 3B ಇದು 3B, 3Aನು 105ಇಂದ 110, SC 100 to 105, ಗೊತ್ತಾಯ್ತಾ. ಇದು 100 to 105 ಯಾರಿದೆ ಆ ರೇಂಜಲ್ಲಿ. ಆಮೇಲೆ ST 100 to 105 ಎರಡೂ ನಾನು ಸೇಮ್ ಇಟ್ಟಿದ್ದೀನಿ, ಆದರೂ SC ಸ್ವಲ್ಪ ಜಾಸ್ತಿ ಬರುತ್ತೆ, ರೈಟ್. SC ಅವತ್ತು ಸ್ವಲ್ಪ ಜಾಸ್ತಿ ಬರುತ್ತೆ, ST ಸ್ವಲ್ಪ ಕಮ್ಮಿ ಇರುತ್ತೆ. ಕ್ಯಾಟಗರಿ 1 ಇದೆ 110ಇಂದ 115, 110ಇಂದ 115 ಇದು ಕಟ್ ಆಫ್ ಯಾವುದಿದೆ ಅಂತಂದರೆ ಕ್ಯಾಟಗರಿ 1. ಈಗ ಸ್ವಲ್ಪ ಜನಕ್ಕೆ ಡೌಟ್ ಬರುತ್ತೆ, ಸರ್ ಇದು ನೀವು ಹೇಳಿದಿರಿ ಇವಾಗ, ಈಗ ನಂದು GM ಇದೆ, ಕನ್ನಡ ಮೀಡಿಯಮ್ ಇದೆ, ಯೋಜನೆ ನಿರಾಶ್ರಿತರಿದ್ದಾರೆ, ನಾನು ಮಹಿಳಾ ಇದ್ದೀನಿ, ಸೊ ಇದರಲ್ಲಿ ಎಲ್ಲಿದೆ ಸರ್ ಅದೆಲ್ಲ ಕಟ್ ಆಫು? ಅದು ನೋಡಿ, ಅದೆಲ್ಲ ಮಾಡೋದು ತುಂಬ ಕಷ್ಟ ಇದೆ, ರೈಟ್. ಅದಕ್ಕೆ ನಾನು ಏನು ಹೇಳ್ತೀನಿ ಗೊತ್ತಾ, ಈಗ ಇದೇನು ಮಾರ್ಕ್ಸ್ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನೀವು ವುಮೆನ್ಸ್ ಇದ್ದೀರಾ, ಇದೇನು ಕಟ್ ಆಫ್ ಇದೆಯಲ್ಲ, ಈ ಕಟ್ ಆಫ್ಗಿಂತ ಒಂದು 10 ಮಾರ್ಕ್ಸ್ ಕಮ್ಮಿ ಅಥವಾ ಒಂದು 8-10 ಮಾರ್ಕ್ಸ್ ಕಮ್ಮಿ ಬರ್ಬೋದು ನಿಮ್ಮ ಕಟ್ ಆಫ್. ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಫ್ರಮ್ GM ವುಮೆನ್ 115 120 ಅಂತಾನೆ ಹೇಳ್ತಾ ಇರೋದು ಅಂದರೆ 100ವರೆಗೂ ಬರ್ಬೋದು ನಿಮ್ಮದು, ಆಯಿತಾ. GM ವುಮೆನ್ಸಲ್ಲಿ, ಆದರೂ ವುಮೆನ್ಸಲ್ಲಿ ಇವಾಗ ಕಟ್ ಆಫ್ ಜಾಸ್ತಿ ಬರ್ತಾ ಇದೆ, ಮೊದಲು ಕಮ್ಮಿ ಬರ್ತಾ ಇತ್ತು, ಆಯಿತಾ. ಸೊ ಇದರಿಂದ ನಮ್ಗೆ ಅರ್ಥ ಆಗ್ತದೆ 40 to 45%ಗಿಂತ ಕಮ್ಮಿ ಬರ್ತಾ ಇತ್ತು ಅವಾಗ, ಇವಾಗಲ್ಲ, ಈ 45 to 50%ವರೆಗೂ ಬರ್ತಾ ಇದೆ ಕಟ್ ಆಫ್. ಯಾವುದು? ಈ 1:3 ಕಟ್ ಆಫ್, ಗೊತ್ತಾಯ್ತಾ. ಸೊ ಫೈನಲ್ ಕಟ್ ಆಫ್ ಅಂತೂ ನಿಮ್ಗೆ ಏನು ಹೇಳಬೇಕಂದ್ರೆ 60 ಅಬವ್ ಹೋಗ್ತಾ ಇದೆ, 60% ಮೇಲ್ಗಡೆ ಹೋಗ್ತಾ ಇದೆ, ರೈಟ್. ಸೊ ಎಕ್ಸ್ಪೆಕ್ಟೆಡ್ ಕಾಣಿಸ್ತಾ ಇದೆ ನಿಮಗೆ, ಇಷ್ಟೊಂದು ಡಿಫಿಕಲ್ಟ್ ಆಗಿದೆ ಸಿಚುವೇಶನು, ಅಷ್ಟೊಂದು ಜನ ಬರೀತಾ ಇದ್ದಾರೆ, ಚೆನ್ನಾಗಿ ಮಾರ್ಕ್ಸು ತೆಗಿತಾ ಇದ್ದಾರೆ. ಸೊ ಅದೇ ಪ್ರಾಬ್ಲಮ್ ಆಗಿರೋದು ಏನಂತಂದರೆ, ಸೊ ತುಂಬ ಜನ ಮಾರ್ಕ್ಸ್ ಜಾಸ್ತಿ ತೆಗೆದಿರೋರು ಇದ್ದಾರೆ. ಎಸ್ ಐ ನೋ, ಎಷ್ಟು ಮಾರ್ಕ್ಸ್ ನನ್ನ ಹತ್ರ ಬಂದಿದೆ ತುಂಬ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಪೇಪರ್ ಮೇಲೆ ಬರೆದು ಎಲ್ಲ ನೋಡಿ ಮಾಡಿ ಆಮೇಲೆ ಈ ಕಟ್ ಆಫ್ನ ತೆಗೆದಿರೋದು. ಈಗ ನಿಮ್ಮದು ಪ್ರಾಬ್ಲಮ್ಸ್ ಈಗ ಸ್ಟಾರ್ಟ್ ಆಗುತ್ತೆ ಎಲ್ಲರಿಗೆ, ಇದು ಹಿಂಗಿರುತ್ತಾ, ಅದು ಹಂಗಿರುತ್ತಾ, 115 ಬರುತ್ತಾ, 120 ಜಾಸ್ತಿ ಆಯಿತು, 115 ಕಮ್ಮಿ ಆಯಿತು, ನೀವು ಅದೇ ಹೇಳ್ತೀರಾ, ತಪ್ಪು ಹೇಳ್ತೀರಾ, ಅದೆಲ್ಲ ನನಗೆ ಬೇಕಾಗಿಲ್ಲ. ಎಕ್ಸ್ಪೆಕ್ಟೆಡ್ ಬೇಕಂತ ನೀವೇ ಹೇಳ್ತಾ ಇದ್ರಿ, ನಾನು ಅದಕ್ಕೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ನ ಮಾಡಿ ಕೊಟ್ಟಿದ್ದೀನಿ, ರೈಟ್. ನೀವೇನು ಮಾಡ್ತೀರಾ ಈಗ ಅದು ನಿಮಗೆ ಬಿಟ್ಟಿರೋದು. ಇದು ಒಂದು ನಾನು ಎಕ್ಸ್ಪೆಕ್ಟೆಡ್ ಇರೋದು, ಇದರಲ್ಲಿ +5 ಮಾರ್ಕ್ಸ್ ಆಗ್ಬೋದು, -5 ಮಾರ್ಕ್ಸ್ ಆಗ್ಬೋದು, ಇಲ್ಲ +10 ಆಗ್ಬೋದು, ಇಲ್ಲ -10 ಆಗ್ಬೋದು. ಯಾಕೆಂದರೆ ಎಕ್ಸಾಕ್ಟ್ಲಿ ಹೇಳೋದು ಕಷ್ಟ, ಯಾಕೆಂದರೆ ನಮ್ಮ ಹತ್ರ ಡಾಟಾನೇ ಇನ್ನೂ ಕರೆಕ್ಟಾಗಿ ಸಿಗಲಿಲ್ಲ, ಆದರೂ ತುಂಬ ಆ್ಯಕ್ಯುರೇಟಾಗಿ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ರೈಟ್. ಸೊ ನೋಡಿ, ಇಲ್ಲಿ ಇನ್ನೊಂದು ಹೇಳಿದ್ರು, ಕರಿಯರ್ ಗೈಡೆನ್ಸ್ ನಿಮಗೆ ಏನಾದರೂ ಬೇಕಾಯ್ತು ಅಂದರೆ ದಯವಿಟ್ಟು ಈ ಒಂದು ನಂಬರ್ ಮೇಲೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ, ನಿಮ್ಗೆ ಏನಾದ್ರು ಕರಿಯರ್ ಗೈಡೆನ್ಸು ಕೊಡ್ತೀನಿ, ರೈಟ್. ಸೊ ಇದಿಷ್ಟು ಬಂದುಬಿಟ್ಟು ಏನಂತಂದರೆ, ಇದು ನಮ್ಮದು ಇಲ್ಲಿ ನಾನು ಈಗ ಹೇಳಿರೋದೇನಂತಂದರೆ KPS ಇದು ಒಂದು WRDA NHK ಆಗಿರೋದು ಒಂದು ಎಕ್ಸ್ಪೆಕ್ಟೆಡ್ ಕಟ್ ಆಫ್ 1:3, ರೈಟ್. ಸೊ ಐ ಹೋಪ್ ನಿಮಗೆ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ, ರೈಟ್. ಸೊ ಎನಿ ಡೌಟ್ ಯು ಹ್ಯಾವ್, ಪ್ಲೀಸ್ you can comment me in the comment box or you can message me in the Telegram so that I can help for you. Okay, thank you, have a nice day. We will meet in the next video. Thank you.